ವಾಹ್, ಸಖತ್ತಾಗಿದೆ ಇದು. ಸೊ ಇವತ್ತು Jan 6th 2026 ಆ್ಯಂಡ್ ಟೈಮ್ ಆಗಿರೋದು 4:30. ಸಬ್ಸ್ಕ್ರೈಬರ್ಸ್ ನೋಡಿ ಎಷ್ಟಾಗಿದ್ದಾರೆ ಅಂತ. 99,448 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. 100K ನಂಗೆ ಕಾಯೋಕ್ಕೆ ಆಗ್ತಾ ಇಲ್ಲ. ನಾನು ಅಂದ್ಕೊಂಡೆ ಲೈಕ್ ಹೋಲ್ ಫ್ಯಾಮಿಲಿ ಸೇರಿ ವೀಡಿಯೋ ಮಾಡೋಣ 100K ಆಗಬೇಕಾದ್ರೆ ಲೈವ್ ಕೌಂಟ್ಡೌನಲ್ಲಿ ಅಂತ. ಬಟ್ ನಂಗೆ ಅನ್ನಿಸ್ತಾ ಇದೆ ಪ್ರಾಬಬಲಿ ಮಿಡ್ ನೈಟ್ ಆಗ್ಬೋದು ಇದು, ಅಥವಾ ಫುಲ್ ನೈಟ್ ನಾವು ಮಲ್ಗಾದ್ಮೇಲೆ ಆಗ್ಬೋದು ಅಂತ ಅನಿಸ್ತಾ ಇದೆ. ನೋಡೋಣ ಯಾವಾಗ ಆಗುತ್ತೆ ಅಂತ. ಸೊ ಬೆಳಗ್ಗೆ ನೋಡಿದಾಗ ನಾನು 99,000 ಇದ್ದರು, ಇವಾಗ 449 ಜಾಸ್ತಿ ಆಗಿದ್ದಾರೆ. ಐ ಆಮ್ ಸೋ ಗ್ರೇಟ್ಫುಲ್ ಗೈಸ್. ನಾನು ಇವಾಗ ನಿಮಗೆ ಲೈವ್ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಆಲ್ರೆಡಿ 99,892 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಬನ್ನಿ 100K ಅಪ್ಪ ಅಮ್ಮನ ಜೊತೆ ಸೆಲೆಬ್ರೇಟ್ ಮಾಡೋಣ. ಸೊ ಗೈಸ್ ಬರೀ 5 ಸಬ್ಸ್ಕ್ರೈಬರ್ಸ್ ಬಾಕಿ ಇದ್ದಾರೆ 100K ಆಗೋಕ್ಕೆ. ಕೌಂಟ್ ಡೌನ್ ಸ್ಟಾರ್ಟ್ ಮಾಡೋಣ. 5 4 3 2 1 100K. ಸೊ ಈಗ ನೆಕ್ಸ್ಟ್ ಡೇ ಆ್ಯಂಡ್ ನಮ್ಮಮ್ಮ 100K ಆಗಿದ್ದ ಖುಷಿಗೆ ದೇವ್ರ ಪೂಜೆನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹೂವಿಂದ ಎಲ್ಲ ಅಲಂಕಾರ ಮಾಡಿ. ಇವಾಗ 100K ಆಗಿ ನೆಕ್ಸ್ಟ್ ಡೇ ಆ್ಯಂಡ್ ನಮ್ಮಮ್ಮ ದೇವ್ರ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇವಾಗ ಅಡುಗೆ ಮಾಡೋಕ್ಕೆ ಬಂದಿದ್ದೀವಿ. ಸೊ ಈ 100K ಆಗೋಕ್ಕೆ ಇದೆಲ್ಲ ಕಾರಣ ನೀವೇ, ನಿಮ್ಮ ಸಪೋರ್ಟಿಂದಾನೇ 100K ಆಗಿದೆ ಅಲ್ವಮ್ಮ? 100%. ಅವ್ರ ಪ್ರೀತಿ ಇಲ್ಲ ಅಂದಿದ್ರೆ ಆಗ್ತಿತ್ತೇನೆ. ಹೌದು. ಸೊ ಅದಕ್ಕೋಸ್ಕರ ಇವತ್ತು ನಿಮಗೆ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀವಿ, ಅದನ್ನು ನಿಮಗೆ ತೋರಿಸ್ತೀವಿ. ಹೆಸರೇನು ರೆಸಿಪಿದು? ಕರಿಬೇವಿನ ಚಿಕನ್ ಚಾಪ್ಸ್. ಕರಿಬೇವಿನ ಚಿಕನ್ ಚಾಪ್ಸ್ ಮಾಡೋಣ ಬನ್ನಿ. ಕರಿಬೇವಿನ ಚಿಕನ್ ಚಾಪ್ಸಿಗೆ ಏನೇನು ಬೇಕಂತ ಫಸ್ಟ್ ಹೇಳ್ತೀನಿ, ನೋಡ್ಕೊಂಬಿಡಿ. ಫಸ್ಟು ಚಿಕನ್, ಕರಿಬೇವು, ತುಂಬ ಕರಿಬೇವು ಹಾಕ್ತೀನಿ, ತುಂಬ ಒಳ್ಳೆಯದು ಶುಗರ್ ಪೇಷಂಟಿಗೆಲ್ಲ. ಅನ್ಕೋಬೇಡಿ ಇಷ್ಟೊಂದು ಕರಿಬೇವಲ್ಲಿ ಚಿಕನ್ ಚಾಪ್ಸ್ ಚೆನ್ನಾಗಿ ಬರುತ್ತೆ ಅಂತ, ತುಂಬ ಚೆನ್ನಾಗಿ ಬರುತ್ತೆ. ಇನ್ನೂ ಸ್ವಲ್ಪ ಬೇಕಾದ್ರೆ ಹಾಕ್ಬೋದು. ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಬಾದಾಮಿ, ಶುಂಠಿ, ಬೆಳ್ಳುಳ್ಳಿ, ಕಾಳು ಮೆಣಸು, 2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇದು ಒಗ್ಗರಣೆಗೆ ಈರುಳ್ಳಿ, ಹಸಿಮೆಣಸು, ಇದಿಷ್ಟು ಹಾಕಿ ಫಸ್ಟ್ ರುಬ್ಕೊಂಡ್ಬಿಡ್ಬೇಕು. ಅಲ್ಲಿ ತನಕ ಫಸ್ಟು ಒಗ್ಗರಣೆ ಕೊಟ್ಬಿಡೋಣ ಚಿಕನ್. ಈಗ ಚಿಕನ್ನ ಒಗ್ಗರಣೆ ಹಾಕಿ ಬೇಯಕ್ಕೆ ಇಟ್ಬಿಡೋಣ, ಆಮೇಲೆ ಚಾಪ್ಸಿಗೆ ರುಬ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸೊ ನಮ್ಮಮ್ಮಂದು ಒಂದು ಸೀಕ್ರೆಟ್ ನಿಮಗಿನ್ನೂ ಗೊತ್ತಿಲ್ಲ. ನಮ್ಮಮ್ಮ 15 ವರ್ಷ ಕಿಡ್ಸ್ ಕೇರ್ ನಡೆಸಿದ್ದಾರೆ ಅವರೊಬ್ಬರೇ. ಅಂದರೆ ಮನೆಯಲ್ಲೇ ಒಂದು ರೂಮ್ನ ನಾವು ಕಿಡ್ಸ್ ಕೇರ್ ಥರ ಮಾಡಿದ್ವಿ. ಆ್ಯಂಡ್ ಎಲ್ಲ ಮಕ್ಕಳಿಗೂ ಅಡುಗೆ ಮಾಡ್ತಾಯಿದ್ರು ಅವರು. ಆ್ಯಂಡ್ ಎಲ್ಲ ಮಕ್ಕಳಿಗೂ ನಮ್ಮಮ್ಮ ಮಾಡೋ ಅಡುಗೆ ಅಷ್ಟು ಫೇವ್ರೇಟ್ ಆಗಿತ್ತು. ಸೊ ನನಗೆ ಮಾತ್ರ ಅಲ್ಲ, ಇದನ್ನು ಎಲ್ಲರಿಗೂ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ರೆಸಿಪಿ ಹಾಕ್ತಾಯಿದ್ದೀನಿ. ಒಗ್ಗರಣೆ ಆಗಿದೆ, ಚಿಕನ್ ಹಾಕ್ಬಿಡೋಣದೇ. 1 kg ಚಿಕನ್ ಇದೆ, ಚೆನ್ನಾಗಿ ತೊಳ್ಕೊಬೇಕು ಅರಿಶಿನ ಉಪ್ಪಲ್ಲಿ. ಉಪ್ಪು ಹಾಕ್ತೀನಿ. ನಾನು ಯಾವಾಗಲೂ ಉಪ್ಪು ಕೈಯಲ್ಲೇ ಹಾಕೋದು, ನಂಗೆ ಅಂದಾಜು ಬರುತ್ತೆ, ನಂಗೆ ಸ್ಪೂನಲ್ಲೆಲ್ಲ ಗೊತ್ತಾಗಲ್ಲ. ಆಯಿತಾ? ಇಷ್ಟು ಉಪ್ಪು ಹಾಕಿ ನಾವು ಬೇಯ್ಲಿಕ್ಕೆ ಇಟ್ಬಿಟ್ರೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಆಮೇಲೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಲವಂಗ ಚಕ್ಕೆ ಎಲ್ಲ ಹಾಕೋದಿಲ್ಲ, ಧನಿಯಾ ಪುಡಿ, ಖಾರದ ಪುಡಿ, ಲವಂಗ ಚಕ್ಕೆ ಏನೂ ಹಾಕೋದಿಲ್ಲ. ಯಾಕಂದರೆ ಇದು ಚಾಪ್ಸ್ ಆಗಿರೋದ್ರಿಂದ ಅದೆಲ್ಲ ಬೀಳಬಾರ್ದು ಇದಕ್ಕೆ. ಇದು ಮೆಣಸಿನ್ಕಾಳು ಫ್ಲೇವರು ಕರಿಬೇವಿಂದ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕ್ತೀನಿ. ಸೊ ಇವಾಗ ಚಿಕನ್ ಚಾಪ್ಸಿಗೆ ಎಲ್ಲ ರುಬ್ಕೊಳ್ಳೋಣ. ಫಸ್ಟು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಪೆಪ್ಪರ್, ಕಾಳು ಮೆಣಸಿನ ಕಾಳು, ಆಯಿತಾ? ಆಮೇಲೆ ಸ್ವಲ್ಪ ತೆಂಗಿನಕಾಯಿ, ಆಮೇಲೆ ಬಾದಾಮಿ ಏನಕ್ಕೆ ಹಾಕಬೇಕು ಅಂದರೆ, ನೀವು ಹಾಕದೇ ಇದ್ರೂ ನಡೆಯುತ್ತೆ, ಬಟ್ ನಮಗೆ ಚಪಾತಿಗೆ ಗ್ರೇವಿ ಬೇಕಾಗಿರೋದ್ರಿಂದ ಹಾಕ್ತಾರೆ. ಆ್ಯಂಡ್ ಬಾದಾಮಿ ಫ್ಲೇವರ್ ಒಂಥರ ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ಮಾಡ್ತಾರಲ್ಲ ಆ ಥರ ಬರುತ್ತೆ. ಅದಕ್ಕಿಂತ ಬಾದಾಮಿ ಹಾಕಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದಿಷ್ಟು ಕರಿಬೇವು ಹಾಕಬೇಕು. ಮೋಸ್ಟ್ಲಿ ಮಿಕ್ಸಿ ಜಾಸ್ತಿ ಆಯ್ತು ಅನ್ಸುತ್ತೆ. ಫಸ್ಟು ರುಬ್ಕೊಳ್ಳೋಣ, ಆಮೇಲೆ ಕರ್ಬೇವಿನ ಸೊಪ್ಪು ಹಾಕೋಣ. ಇವಾಗ ಒಂದು ಸುತ್ತು ಮಿಕ್ಸಿ ಗರ್ರ್ ಅನ್ಸಾಗಿದೆ. ಇವಾಗ ಚೆನ್ನಾಗಿ ತೊಳ್ಕೊಂಡಿರೋ ಕರಿಬೇವಿನ ಸೊಪ್ಪು ಹಾಕ್ಬಿಡೋಣ.
ಇವಾಗ ಇನ್ನೊಂದ್ಸಲಿ ಮಿಕ್ಸಿ ಮಾಡ್ಕೊಳ್ಳೋಣ. ತುಂಬ ಹೊತ್ತು ನೀಟಾಗಿ ನುಣ್ಣಗೆ ರುಬ್ಕೊಂಡಿದ್ದಾರೆ ನಮ್ಮಮ್ಮ. ತೋರಿಸ್ತೀನಿ ನಿಮಗೆ. ನೀಟಾಗಿ ತುಂಬ ಹೊತ್ತು ರುಬ್ಕೊಂಡಿದ್ದಾರೆ ನಮ್ಮಮ್ಮ ನುಣ್ಣಗೆ. ಸೊ ಇವಾಗ ಬೇಯ್ತಿರೋ ಚಿಕನಿಗೆ ಹಾಕ್ಬಿಡೋಣ. ಎಲ್ಲರೂ ಚಿಕನ್ ಫುಲ್ ಬೆಂದ್ಮೇಲೆ ಮಸಾಲೆ ಹಾಕ್ತಾರೆ. ಹಂಗೆ ಮಾಡಬೇಡಿ. ಚಿಕನ್ ಒಗ್ಗರಣೆಲಿ ಹಾಕ್ತಿದ್ದಂಗೆ ಮಸಾಲೆ ಹಾಕಿ ಸಣ್ಣ ಉರಿಯಲ್ಲಿ ಬೇಯಿಸಿ. ಮಸಾಲೆಯಲ್ಲಿ ಚಿಕನ್ ಬೆಂದಾಗ ತುಂಬ ಚೆನ್ನಾಗಿರುತ್ತೆ. ಹಾಕಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ, ಕೂದಲಿಗೆ ಒಳ್ಳೆಯದು, ಶುಗರ್ ಪೇಷಂಟ್ಗೆ ತುಂಬ ಒಳ್ಳೆಯದು. ಚಿಕನ್ ಬೇಯೋ ತನಕ ನಮ್ಮಮ್ಮ ಪಲ್ಯ ಮಾಡ್ಕೋತಾರೆ. ಆ್ಯಂಡ್ ನನಗೆ ರೀಸೆಂಟಾಗಿ ನಾನು ಏನು ಫುಡ್ ವೀಡಿಯೋಸ್ ಹಾಕಿರೋದ್ರಿಂದ ನಂಗೆ ಕಾಮೆಂಟ್ಸಲ್ಲೆಲ್ಲ ಏನು ಬರ್ತಿದೆ ಅಂದರೆ, ನೀವು ಒಂದು ಸ್ವಲ್ಪ ಮೆನ್ಷನ್ ಮಾಡಿಬಿಡಿ ಏನೇನು ಹಾಕ್ತೀರಾ ಅಂತ. ಸೊ ನಾನು ನೆಕ್ಸ್ಟ್ ವೀಡಿಯೋಯಿಂದ ಮೆನ್ಷನ್ ಮಾಡ್ತೀನಿ ಏನೇನು ಹಾಕ್ತೀನಿ ಅಂತ, ಕ್ಯಾಪ್ಷನ್ ಹಾಕಿರ್ತೀನಿ. ಸೊ ಡೋಂಟ್ ವರಿ ಗೈಸ್. ಸೊ ಗೈಸ್, ನಮ್ಮಮ್ಮ ವೆಜಿಟೇಬಲ್ಸ್ ತಿನ್ನಬೇಕಲ್ಲ, ಅದಕ್ಕೋಸ್ಕರ ಕೋಸಂಬರಿ ಮಾಡಿದ್ದಾರೆ, ಕ್ಯಾರೆಟು. ಸೊ ಇದಕ್ಕೆ ಏನೇನು ಹಾಕ್ತೀರಾ ಅಂತ ಒಂಚೂರು ಹೇಳಿ. ಕ್ಯಾರೆಟ್ ತುರಿದು, ಕೊಬ್ಬರಿ ತುರಿ ಹಾಕಿ, ಆಮೇಲೆ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಹಸಿಮೆಣಸು, ಕರಿಬೇವು, ಲಿಂಬೆಹಣ್ಣು ಹಿಂಡಿ, ಸ್ವಲ್ಪ ಉಪ್ಪು ಹಾಕಿದರೆ ಸಖತ್ತಾಗಿರುತ್ತೆ. ನನಗೆ ವೆಜಿಟೇಬಲ್ಸ್ ಅಂದರೆ ಈ ಕೋಸಂಬರಿ ಮಾಡ್ತಾರಲ್ಲ, ಇದು ಫೇವ್ರೆಟ್. ಇದನ್ನು ನಮ್ಮಮ್ಮ ದಿನ ಮಾಡಲ್ಲ, ಬಿಕಾಸ್ ತುರಿಬೇಕಾಗುತ್ತೆ ಅಂತ. ತುರಿದು ಕೊಟ್ಟರೆ ದಿನ ಮಾಡ್ತೀನಿ. ಇರಲಿ, ಕಮೆಂಟ್ಸಲ್ಲಿ ಹಾಕಿ ಅದಿತಿ ದಿನ ತುರಿದು ಕೊಡು ಅಂತ. ಚಾಪ್ಸ್ ರೆಡಿ ಇದೆ ನೋಡಿ. ನಾವು ಇಷ್ಟು ದಪ್ಪ ಗ್ರೇವಿ ಇಟ್ಕೊತೀವಿ. ನಿಮ್ಗೆ ಇನ್ನೂ ದಪ್ಪ ಬೇಕಂದರೆ ಗಟ್ಟಿಯಾಗಿ ನೀವು ಇನ್ನೊಂದು ಸ್ವಲ್ಪ ಹೊತ್ತು ಗ್ರೇವಿನ ಗಟ್ಟಿ ಮಾಡ್ಕೊಬೋದು. ನಮಗೆ ಮಧ್ಯಾಹ್ನಕ್ಕೆ ರೈಸಿಗೆ, ರಾತ್ರಿ ಚಪಾತಿಗೆ ಸರಿ ಹೋಗುತ್ತೆ ಅಂತ ಈ ಥರ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೆಂಗೆ ಬೇಕು ನೀವು ಹಂಗೆ ಮಾಡ್ಕೊಳ್ಳಿ. ಸೊ ಗೈಸ್, ನಮ್ಮಮ್ಮ ಮಾಡಿದ ಕರ್ಬೇವಿನ ಚಿಕನ್ ಚಾಪ್ಸ್ ರೆಡಿ ಇದೆ. ಒಳ್ಳೆ ಘಮ ಮಾತ್ರ. ಇವಾಗ ಇದನ್ನು ಹಾಕೊಂಡು ತಿನ್ನೋಣ ಬನ್ನಿ. ವಾಹ್, ಸಖತ್ತಾಗಿದೆ ಇದು. ಸೊ ಒಂದು ರೈಟ್ ಮೀಲ್ ಅಂದರೆ ನೀವು ಒಂದು ಸ್ವಲ್ಪ ಅನ್ನ, ಒಂದು ಸ್ವಲ್ಪ ವೆಜಿಟೇಬಲ್ಸ್, ನಿಮಗೆ ಯಾವ್ದು ಇಷ್ಟ ಅದು, ಆ್ಯಂಡ್ ಒಂದು ಸ್ವಲ್ಪ ಪ್ರೋಟೀನಿಗೆ ನಾನು ನಾನ್ ವೆಜಿಟೇರಿಯನ್ ಆಗಿರೋದ್ರಿಂದ ಚಿಕನ್ ತೊಗೊಂಡಿದ್ದೀನಿ. ನೀವು ವೆಜಿಟೇರಿಯನ್ ಆದರೆ ಪನ್ನೀರ್, ಸೋಯಾ ಏನು ಬೇಕಾದ್ರೂ ತೊಗೋಬೋದು. ಸೊ ಇದೊಂದು ಒಳ್ಳೆಯ ಮೀಲ್. ನೀವು ರಾತ್ರಿಗೆ ಅಥವಾ ಮಧ್ಯಾಹ್ನಕ್ಕೆ ಎರಡೊತ್ತೂ ತಿನ್ಬೋದು. ರೈಸ್ ಇಷ್ಟ ಇಲ್ಲ ಅಂದರೆ ಚಪಾತಿ ತಿನ್ನಿ, ಇಟ್ಸ್ ಆಲ್ ರೈಟ್. ಬಟ್ ಇಷ್ಟು ತಿಂದರೆ ನಿಮ್ಮ ಹೊಟ್ಟೆ ತುಂಬುತ್ತೆ. ಬರೀ ಕಾರ್ಬ್ಸ್ ಹಾಕೊಂಡು ತಿನ್ನಬೇಡಿ. ಸೊ ಇದು ನನ್ನ ಡಯಟ್ ದಿನ ಇದೆ, ಇಷ್ಟಿದ್ದೇ ಇರುತ್ತೆ ನನ್ನದು ಪ್ಲೇಟಲ್ಲಿ. ಸೊ ಇವಾಗ ತಿನ್ನೋಣ ಇದನ್ನು ಬನ್ನಿ. ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮತ್ತೊಮ್ಮೆ ನಿಮ್ಮ ಎಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.